ನಾಪತ್ತೆ ಆದ ನ್ಯಾಯವಾದಿ ಸುಭಾಷ ಪಾಪಣಕರ ತನಿಖೆ ವಿಳಂಬ ಖಂಡಿಸಿ ವಕೀಲರ ಪ್ರತಿಭಟನೆ. ಬೆಳಗಾವಿ ಜಿಲ್ಲೆಯ ಅಥಣಿ ಪಟ್ಟಣದಲ್ಲಿ ಕಳೆದ 2 ದಿನಗಳಿಂದ ನಾಪತ್ತೆ ಆಗಿರುವ ನ್ಯಾಯವಾದಿ ಸುಭಾಷ್ ಪಾಟಣಕರ ಅವರ ಪ್ರಕರಣವನ್ನು ಗಂಭೀರವಾಗಿ ಪರಿಗಣಿಸಿ ಅವರನ್ನು ಹುಡುಕಿಕೊಡುವಂತೆ ಆಗ್ರಹಿಸಿ ಅಥಣಿ ಪಟ್ಟಣದಲ್ಲಿ ನ್ಯಾಯವಾದಿಗಳು ಪ್ರತಿಭಟನೆ ನಡೆಸಿದರು. ಈ ವೇಳೆ ಪೊಲೀಸ್ ಠಾಣೆಗೆ ಮುತ್ತಿಗೆ ಹಾಕಿ ಆಕ್ರೋಶ ವ್ಯಕ್ತಪಡಿಸಿ ವಕೀಲರು ಇಂದು ನ್ಯಾಯಾಲಯದ ಕಲಾಪದಿಂದ ಹೊರಗುಳಿದು ಜತ್ತಜಾಂಬೂಟಿ ರಾಜ್ಯ ಹೆದ್ದಾರಿ ತಡೆದು ಪ್ರತಿಭಟನೆ ನಡೆಸಿದರಲ್ಲದೆ ನ್ಯಾಯವಾದಿ ಸುಭಾಷ್ ಪಾಪಣಕರ ಅವರ ನಾಪತ್ತೆ ಪ್ರಕರಣ ಗಂಭೀರವಾದ ವಿಷಯವಾಗಿದೆ. ಘಟನೆ ನಡೆದು 36 ಗಂಟೆಯಾಗಿದ್ದು ತನಿಖೆ ಮಂದಗತಿಯಲ್ಲಿ ಸಾಗುತ್ತಿದೆ. ಎನ್ಡಿಆರ್ಎಫ್ ತಂಡದ ಬದಲು ಅಗ್ನಿಶಾಮಕ ಸಿಬ್ಬಂದಿ ಬಳಕೆಯಿಂದಾಗಿ ಕಾರ್ಯ ವಿಳಂಬವಾಗುತ್ತಿದ್ದು, ನ್ಯಾಯವಾದಿ ಸುಭಾಷ್ ಪಾಪಣಕರ ಬೈಕ್ ಪತ್ತೆ ಹಿನ್ನೆಲೆಯಲ್ಲಿ ಇಬ್ಬರನ್ನು ವಶಕ್ಕೆ ಪಡೆದ ಪೊಲೀಸರು ಸರಿಯಾದ ಮಾಹಿತಿ ನೀಡಬೇಕು ಮತ್ತು ಸಾಧ್ಯವಾದಷ್ಟು ಬೇಗ ತನಿಖೆ ಮಾಡಿ ಹಿರಿಯ ನ್ಯಾಯವಾದಿ ಸುಭಾಷ್ ಪಾಪಣಕರ ಅವರ ಪತ್ತೆಗೆ ಸಹಕರಿಸಬೇಕು ಎಂದು ನ್ಯಾಯವಾದಿಗಳು ಆಗ್ರಹಿಸಿದರು. ಈ ವೇಳೆ ಅಥಣಿ ನ್ಯಾಯವಾದಿಗಳ ಸಂಘದ ಪದಾಧಿಕಾರಿಗಳು ಮತ್ತು ನ್ಯಾಯವಾದಿಗಳು ಉಪಸ್ಥಿತರಿದ್ದರು. ಹಿರಿಯ ಅಧಿಕಾರಿಗಳು ಬಂದು ಅದಕ್ಕೆ ಸ್ಥಾನಿಕ ಹೋಗಿ ಏನು ಸಮಸ್ಯೆ ಐತಿ, ಯಾವ ರೀತಿ ತನಿಖೆ ಮಾಡಬೇಕು ಇನ್ನೂ ತನ ಮಾಡಿಲ್ಲ. ಕೇವಲ ಅವರ ಅಗ್ನಿಶಾಮಕ ದಳದವ್ರು ಬಂದ ನೀರಿನೊಳಗೆ ಯಾವ ಆಯಾಮದೊಳಗೆ ಇನ್ಕ್ವೈರಿ ಮಾಡಬೇಕು ಅದನ್ನು ತೀವ್ರತರವಾಗಿ ಮಾಡುವಲ್ರು. 40 ತಾಸು ಆತೀಗ 40 ತಾಸದವರೆಗೆ ಅವ್ರ ಮನೆಯವ್ರ ಪರಿಸ್ಥಿತಿ ಏನಾಗಬೇಕು ಮತ್ತು ವಕೀಲರಂದ್ರೆ ಹಿರಿಯ ವಕೀಲರು ಮತ್ತು ಮುಖಂಡರಾಗಿದ್ದಂಥವ್ರು ಅಂಥವ್ರದ ತನಿಖೆ ತೀವ್ರವಾಗಿ ಆಗ್ಲಿಕ್ಕಂದ್ರೆ ಸಾಮಾನ್ಯ ಜನರ ಪರಿಸ್ಥಿತಿ ಏನು, ಇಲ್ಲಿ ತನೂ ಯಾರೂ ಹಿರಿಯ ಅಧಿಕಾರಿಗಳು ಅಲ್ಲಿ ಹೋಗಿ ಸ್ಥಾನಿಕವಾಗಿ ನೋಡ್ಯಾರೋ ಇಲ್ಲೋ ಅದು ಗೊತ್ತಾಗಿಲ್ಲ. ಅದಕ್ಕೆ ವಕೀಲರ ಸಂಘದವ್ರು ನಾವು ತೀವ್ರತರವಾಗಿ ಇದನ್ನು ತನಿಖೆ ಮಾಡಿ ಜಲ್ದಿ ಸುಖಾಂತಿ ಮಾಡ್ಬೇಕಂತೇಳಿ ಇವತ್ತು ಕಲಾಪದಿಂದ ದೂರ ಉಳಿದು ಸ್ಟೇಷನ್ಗೆ ನಾವು ಮನವಿ ಮಾಡ್ಕೊಳಕ್ಕೆ ಬಂದೀವಿ. 2 ದಿನಗಳಿಂದ ಒಬ್ಬ ಹಿರಿಯ ನ್ಯಾಯವಾದಿ ಕಾಣೆಯಾದರೂ ಕೂಡ ಅವರ ತನಿಖೆ ಮಾಡ್ತಕ್ಕಂಥ ಆಯಾಮ ನೋಡಿದರೆ ಅಲ್ಲ ರೀ, ಅಲ್ಲಿ ಹೊಳೆ ಮೇಲೆ ಅವ್ರ ಬೈಕ್ ನಿಂತಿದೆ. ಮಧ್ಯಾಹ್ನ ಆದರೆ ಒಂದು SDRF ಅಥವಾ NDRF ತಂಡಗಳನ್ನು ಇಳಿಸುವುದರ ಮೂಲಕ ಆ ಒಂದು ತನಿಖೆಯನ್ನು ಕೈಗೊಳ್ಳಬೇಕು. ಇವರು ಹೋಗಿ ಫೈರ್ ಫೈಟರ್ನ ಹೋದ ವೆಹಿಕಲ್ ನಿಲ್ಲಿಸ್ತಾರೆ. ಅಲ್ಲಿ ವಿವಿಧ ರೀತಿಯಲ್ಲಿ ಅದು ತನಿಖೆ ಕೈಗೊಳ್ತಾ ಇಲ್ಲ. ಇವರು ಸ್ಪೋರ್ಟ್ಸಲ್ಲಿ ಉಳಿದಿದ್ದರಿಂದ ಯಾರೂ ಉನ್ನತ ಅಧಿಕಾರಿಗಳು ಇಲ್ಲಿ ಇಲ್ಲವೇ ಇಲ್ಲ. ಆದ್ದರಿಂದ ಈ ಒಂದು ತನಿಖೆಯನ್ನು ಅತ್ಯಂತ ಅವರು ಮಾನಸಿಕ ಮಾಡಿದ್ದಾರೆ ಅಂತಕ್ಕಂಥ ಭಾವನೆ ನಮ್ಮಲ್ಲಿ ಕಾಡ್ತಾ ಇದೆ. ದಯವಿಟ್ಟು ತಾವು ಇವತ್ತಿನ ಈಗಾಗಲೇ ಚುರುಕುಗೊಳಿಸಿ ಅತ್ಯಂತ ತ್ವರಿತಗತಿಯಾಗಿ ಆ ಒಂದು ಕಾಣೆಯಾಗಿರ್ತಕ್ಕಂಥ ನ್ಯಾಯವಾದಿಗಳನ್ನ ಹುಡುಕಿ ಕೊಡುವ ಪ್ರಯತ್ನ ಮಾಡಬೇಕು ಅಂತ ಹೇಳಿ ನಮ್ಮ ಎಲ್ಲ ವಕೀಲರ ಸಮುದಾಯದ ಒಕ್ಕರು ಕೈ ಮುಗಿದು